ಅಮಿತ್ ಶಾಗೂ ದೂರು ಕೊಟ್ಟೇ ಕೊಡ್ತೀನಿ, ಹಠಕ್ಕೆ ಬಿದ್ದಿದ್ದಾರೆ ಶ್ರೀರಾಮುಲು. ಜನಾರ್ದನ ರೆಡ್ಡಿ ವಿರುದ್ಧ ಬಿಜೆಪಿಯಲ್ಲಿ ಯುದ್ಧ ಸಾರಿದ್ದಾರೆ ರಾಮುಲು. ರೆಡ್ಡಿಗೆ ಪಾಠ ಕಲಿಸಿಯೇ ಸಿದ್ಧ, ಬಿಜೆಪಿಯಿಂದ ಅವರನ್ನ ಓಡಿಸಲು ಬದ್ಧ. ಬಿಜೆಪಿಯಲ್ಲಿ ಒಂದು ನಾನಿರಬೇಕು, ಇಲ್ಲ ಜನಾರ್ದನ ರೆಡ್ಡಿ ಇರಬೇಕು, ಮತ್ತೆ ಒಂದಾಗುವ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಅದು ನಡೆಯಲ್ಲ. ಜನಾರ್ದನ ರೆಡ್ಡಿ ವಿರುದ್ಧ ಜಿದ್ದಿಗೆ ಬಿದ್ದಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಶೀಘ್ರವೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ರಾಮುಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ ಶಾಸಕ ಯತ್ನಾಳ್ ಸಹಾಯವನ್ನ ಕೇಳಿದ್ದಾರೆ ಬಿ ಶ್ರೀರಾಮುಲು. ಯತ್ನಾಳ್ ಮುಖೇನ ಅಮಿತ್ ಶಾ ಭೇಟಿ ಮಾಡೋದಕ್ಕೆ ರಾಮುಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ಪ್ರಭಾವವನ್ನ ಹೊಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ತಲೆ ಕಾಯ್ತಾ ಇರೋ ಆ ನಾಯಕರ ಮೂಲಕ ಭೇಟಿಗೆ ತಂತ್ರಗಾರಿಕೆಯನ್ನ ಮಾಡ್ತಾ ಇರೋದು. ಇದೇ ಕಾರಣಕ್ಕಾಗಿ ಯತ್ನಾಳ್ ಬಣದೊಂದಿಗೆ ರಾಮುಲು ಟೈಅಪ್ ಆಗಿದ್ದಾರೆ. ಒಂದು ವೇಳೆ ಅಮಿತ್ ಶಾ ಭೇಟಿಗೆ ಸಮಯ ಫಿಕ್ಸ್ ಆದ್ರೆ ದೂರು ಕೊಡೋದು ಬಹುತೇಕ ಫಿಕ್ಸ್. ದಾಖಲೆ ಸಮೇತ ದೂರು ನೀಡೋದಕ್ಕೆ ಶ್ರೀರಾಮುಲು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ, ಅಮಿತ್ ಶಾಗೆ ದೂರು ಕೊಟ್ಟೇ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ ಈಗ ಶ್ರೀರಾಮುಲು ಅವರು. ಯಾವಾಗ ರೆಡ್ಡಿ ಅವರು ಶ್ರೀರಾಮುಲು ಅವರ ವಿರುದ್ಧ ನಿಂತ್ಕೊಂಡ್ಬಿಟ್ರೋ ಆಗಿನಿಂದಲೂ ಕೂಡ ವಾಕ್ಸಮರ, ವಾಗ್ಯುದ್ಧ ನಡೀತಾನೆ ಇದೆ. ಇದೆಲ್ಲದರ ನಡುವೆ ಸಂಡೂರು ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಶ್ರೀರಾಮುಲು ಅವರನ್ನ ಜರಿಯಲಾಯಿತು. ಆಕೋಪವೂ ಕೂಡ ಇದೆ. ಜೊತೆಗೆ ಸಾಲು ಸಾಲು ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ ಶ್ರೀರಾಮುಲು ಬಿಜೆಪಿಯಲ್ಲಿ. ಹಾಗಾಗಿ ಒಂದು ನಾನಿರಬೇಕು, ಇಲ್ಲ ರೆಡ್ಡಿ ಇರಬೇಕು ಬಿಜೆಪಿ ಪಕ್ಷದಲ್ಲಿ, ಇಬ್ಬರು ಒಂದೇ ಕಡೆ ಇರಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಡಿಸೈಡ್ ಮಾಡೋದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಜನಾರ್ದನ್ ರೆಡ್ಡಿ ವಿರುದ್ಧ ಈಗ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಅವರಿಗೆ ದೂರು ಕೊಡೋದಕ್ಕೆ ರಾಮುಲು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕ ಯತ್ನಾಳ್ ಸಹಾಯವನ್ನ ಕೇಳಿದ್ದಾರೆ ಶ್ರೀರಾಮುಲು. ಯತ್ನಾಳ್ ಅವರ ಮುಖೇನ ಅಮಿತ್ ಶಾ ಭೇಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದಾರಂತೆ. ದೆಹಲಿ ಮಟ್ಟದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಪ್ರಭಾವವನ್ನ ಹೊಂದಿದ್ದಾರೆ. ಯತ್ನಾಳ್ ಅವರ ತಲೆ ಕಾಯ್ತಾ ಇರುವಂತ ಆ ನಾಯಕರ ಮುಖೇನ ಭೇಟಿಗೆ ತಂತ್ರಗಾರಿಕೆಯನ್ನ ಮಾಡ್ತಾ ಇರೋದು. ಇದೇ ಕಾರಣಕ್ಕಾಗಿ ಯತ್ನಾಳ್ ಬಣದೊಂದಿಗೆ ರಾಮುಲು ಟೈಅಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಅಮಿತ್ ಶಾ ಭೇಟಿಗೆ ಸಮಯ ಫಿಕ್ಸ್ ಆದ್ರೆ ರೆಡ್ಡಿ ವಿರುದ್ಧ ದೂರನ್ನ ನೀಡಲಾಗುತ್ತೆ. ದಾಖಲೆ ಸಮೇತ ದೂರು ನೀಡುವುದಕ್ಕೆ ಶ್ರೀರಾಮುಲು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗ.